ಕಹಿ ಸ್ವಭಾವವು ದೇವರು ಹಾಗೆ ಮಾಡುವ ಸ್ವಭಾವವಾಗಿರುತ್ತದೆ. ಕಹಿ ಸ್ವಭಾವವು ನಿಮ್ಮಲ್ಲಿರುವುದಾದರೆ ದೇವರಿಂದ ನೀವು ಆಶೀರ್ವದಿಸಲ್ಪಡುವುದಿಲ್ಲ. ಅವರು ನಮ್ಮ ಹತ್ರ ಹೀಗೆ ಮಾಡಿದರಲ್ಲ, ಈ ರೀತಿಯಾಗಿ ಮಾತನಾಡಿದರಲ್ಲ, ನಮ್ಮ ಮಕ್ಕಳಿಗೆ ಬೈದರಲ್ಲ, ಇನ್ನು ಅವ್ರ ಹತ್ರ ಮಾತನಾಡುವುದೇ ಇಲ್ಲ, ಅವರ ಮನೆಯಲ್ಲಿ ನೀರು ಕೂಡ ಕುಡಿಯಲ್ಲ, ಅವರ ಮನೆಗೆ ಕಾಲೇ ಇಡುವುದಿಲ್ಲ, ಸಾಯೋವರೆಗೂ ಅವರ ಮುಖವನ್ನೇ ನೋಡುವುದಿಲ್ಲ ಎಂದೆಲ್ಲ ಹೇಳಿ ಕಹಿ ಸ್ವಭಾವದಿಂದ ಈ ದಿವಸದಲ್ಲಿ ಇದ್ದೀರಾ? ಪ್ರಿಯರೇ, ಈ ರೀತಿಯಾದ ಕಹಿ ಸ್ವಭಾವದಿಂದ ನಿನಗೆ ಬಿಡುಗಡೆ ಇಲ್ಲದಿದ್ದರೆ, ಈ ರೀತಿಯಾದ ಕಹಿ ಸ್ವಭಾವದಿಂದ ನಿನಗೆ ಬಿಡುಗಡೆ ದೊರಕಬೇಕಾದರೆ ದೇವರೊಂದಿಗೆ ಮುರಿದ ಜಜ್ಜಿದ ಮನಸ್ಸಿನಿಂದ, ದೇವರೇ, ಅವರು ಮಾಡಿದ ದ್ರೋಹವನ್ನು ನನ್ನಿಂದ ಕ್ಷಮಿಸಲಾಗುವುದಿಲ್ಲ, ನನ್ನ ಹೃದಯ ಅವರಿಂದ ಕಹಿಯಿಂದ ತುಂಬಿದೆ, ಈ ನನ್ನ ಕಹಿ ಹೃದಯವನ್ನು ತೆಗೆದು ನಿನ್ನ ಹೃದಯವನ್ನು ನನಗೆ ಕೊಡಪ್ಪ, ನಿನ್ನ ಹೃದಯ ನನಗಿದ್ದರೆ ಮಾತ್ರ ನನಗೆ ಅವರನ್ನು ಕ್ಷಮಿಸಲು ಸಾಧ್ಯ ಎಂದು ತೆರೆದ ಮನಸ್ಸಿನಿಂದ ಹೇಳು. ಆಗ ದೇವರು ನಿಮ್ಮ ಹೃದಯದಲ್ಲಿದ್ದ ಕಹಿ ಸ್ವಭಾವವನ್ನು ತೆಗೆದು ಪರಿಶುದ್ಧಾತ್ಮನ ಮುಖಾಂತರ ನಿಮಗೆ ಹೊಸ ಹೃದಯವನ್ನು ಕೊಟ್ಟೇ ಕೊಡುತ್ತಾನೆ.